ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ನೆನೆದು ಭಾವುಕ ಪೋಸ್ಟ್. ಆ ಹಳೆಯ ನೆನಪುಗಳು ಹಸಿರಾಗಿವೆ ಎಂದ ನಟ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಮ್ಯೂಟೆಂಟ್ ರಘು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರನ್ನ ನೆನೆದು ಭಾವನಾತ್ಮಕ ಸಾಲುಗಳನ್ನು ಬರ್ಕೊಂಡಿದ್ದಾರೆ. ಈ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ಬಿಂದಾಸ್ ಆಗಿ ಬದುಕಿದವರು. ಆ ನಟನ ಸ್ಟಾರ್ಡಮ್ ಪೀಕ್ ಲೆವೆಲ್ನಲ್ಲಿತ್ತು. ಆದ್ರೆ 2024 ಜೂನ್ 9 ನಟ ದರ್ಶನ್ ಪಾಲಿಗೆ ಕರಾಳ ದಿನವಾಯಿತು. ಅವತ್ತೇ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ರೇಣುಕಾ ಸ್ವಾಮಿ ಶವ ಪತ್ತೆಯಾಯಿತು. ಕೇಸ್ನಲ್ಲಿ ದರ್ಶನ್ ಅವರ ಹೆಸರು ಹೊರಬರ್ತಾ ಇದ್ದಂತೆ ಪೊಲೀಸರು ಜೂನ್ 11ರಂದು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ರು. ದಾಸ ಜೈಲ್ನ ಕಂಬಿ ಹಿಂದೆ ಕೂತು ಇವತ್ತಿಗೆ 2 ವರ್ಷವೇ ಕಳೆದು ಹೋಗ್ಬಿಟ್ಟಿದೆ. 2 ವರ್ಷದಲ್ಲಿ ಏನೇನಾಯ್ತು ಅನ್ನೋದು ಕೂಡ ನಾವು ಗಮನಿಸಬಹುದಾಗುತ್ತೆ. ನೋಡಿ ಇನ್ನು ಎಷ್ಟು ದಿನ ಜೈಲಿನಲ್ಲೇ ಕಳಿಬೇಕಾಗಿದೆ ದರ್ಶನ್, ಯಾವಾಗ ಬಿಡುಗಡೆ ಆಗುವ ಭಾಗ್ಯ ಇದೆ ಅಂತಲೂ ಕೂಡ ಗಮನಿಸಬಹುದು. ಸ್ಯಾಂಡಲ್ವುಡ್ ನಲ್ಲಿ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ನಟರ ಪೈಕಿ ದರ್ಶನ್ ಪ್ರಮುಖ ಸ್ಥಾನದಲ್ಲಿದ್ದಾರೆ. ವರ್ಷಗಳ ಕಾಲ ತಮ್ಮ ಸಿನಿಮಾಗಳು ಮತ್ತು ಅಭಿಮಾನಿಗಳೊಂದಿಗೆ ಹೊಂದಿರುವ ಆತ್ಮೀಯ ಬಾಂಧವ್ಯದ ಮೂಲಕ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ದಾರೆ. ದರ್ಶನ್ ಕುರಿತು ಯಾವುದೇ ಸುದ್ದಿ ಹೊರಬಂದ್ರೂ ಕೂಡ ಅದು ಕ್ಷಣಾರ್ಧದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಇದೀಗ ಬಿಗ್ ಬಾಸ್ ಖ್ಯಾತಿಯ ನಟ ಮ್ಯೂಟೆಂಟ್ ರಘು ದರ್ಶನ್ ಅವರನ್ನ ನೆನೆದು ಬರೆದಿರುವ ಭಾವುಕ ಸಂದೇಶ ಅಭಿಮಾನಿಗಳ ಗಮನ ಸೆಳೆದಿದೆ. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರಿಗೆ ಇರುವಂತಹ ಅಭಿಮಾನಿ ಬಳಗದ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿರು. ಅವರ ಸಿನಿಮಾಗಳ ಬಿಡುಗಡೆ ಸಂದರ್ಭಗಳಲ್ಲಿ ಅಷ್ಟೇ ಅಲ್ಲದೆ ಅಭಿಮಾನಿಗಳು ತೋರಿಸುವಂತಹ ಪ್ರೀತಿಯೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬಹುದು. ಕಾಲ ಬದಲಾಗಿದ್ರು, ಪರಿಸ್ಥಿತಿಗಳು ಬದಲಾಗಿದ್ದರೂ ಕೂಡ ದರ್ಶನ್ ಮೇಲಿನ ಅಭಿಮಾನಿಗಳ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗಿಲ್ಲ. ಅನೇಕ ಅಭಿಮಾನಿಗಳು ಇವತ್ತಿಗೂ ಕೂಡ ತಮ್ಮ ನೆಚ್ಚಿನ ನಟನ ಮರಳುವಿಕೆಯನ್ನ ಎದುರು ನೋಡ್ತಿದ್ದಾರೆ. ನಮ್ಮ ಬಾಸ್ ಎಲ್ಲಿದ್ರು ಬಾಸೆ ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾರೆ. ಹಾಗೆ ದರ್ಶನ್ ನೆನೆದು ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ಪೋಸ್ಟ್ ಗಳನ್ನ ಹಂಚಿಕೊಳ್ತಿರ್ತಾರೆ. ಈ ನಡುವೆ ನಟ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಮ್ಯೂಟೆಂಟ್ ರಘು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರನ್ನ ನೆನೆದು ಭಾವನಾತ್ಮಕ ಸಾಲುಗಳನ್ನ ಬರ್ಕೊಂಡಿದ್ದಾರೆ. ಈ ಪೋಸ್ಟ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ದರ್ಶನ್ ಸರ್ ಇಲ್ಲದೆ ವರ್ಷಗಳು ಕಳೆದು ಹೋಗಿದೆ. ನಿಮ್ಮ ನಗು, ನಿಮ್ಮ ಮಾತು ಮತ್ತು ನಿಮ್ಮ ಪರಿಸ್ಥಿತಿಯನ್ನ, ನಿಮ್ಮ ಉಪಸ್ಥಿತಿಯನ್ನ ಅಭಿಮಾನಿಗಳು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಆ ಹಳೆಯ ದಿನಗಳ ನೆನಪುಗಳು ಇನ್ನೂ ಹಸಿರಾಗಿದೆ. ನಿಮ್ಮ ಮರಳುವಿಕೆಗೆ ಲಕ್ಷಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಅಂತ ಬರ್ತಿದ್ದಾರೆ. ಮ್ಯೂಟೆಂಟ್ ರಘು ಅವರು ದರ್ಶನ್ ಬಗ್ಗೆ ಭಾವುಕವಾಗಿ ಮಾತಾಡ್ತಾ ಇರುವುದು ಇದೇ ಮೊದಲೇನಲ್ಲ. ವಿಶೇಷವಾಗಿ ತಮ್ಮ ವೃತ್ತಿ ಜೀವನದ ಆರಂಭಿಕ ದಿನಗಳಲ್ಲಿ ದರ್ಶನ್ ನೀಡಿದ ಬೆಂಬಲವನ್ನ ಅವರು ಆಗಾಗ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ನೀಡಿದ ಅವಕಾಶಗಳು ಮತ್ತು ಪ್ರೋತ್ಸಾಹ ತಮ್ಮ ಜೀವನದಲ್ಲಿ ಮಹತ್ವದ ತಿರುವನ್ನ ತಂದಿದೆ ಅಂತ ರಘು ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಈ ಹಿಂದೆ ಬಿಗ್ ಬಾಸ್ ಮನೆಗೆ ಪ್ರವೇಶಿಸುವ ಮುನ್ನ ಕೂಡ ರಘು ದರ್ಶನ್ ಅವರನ್ನ ನೆನೆದು ಮಾತಾಡಿದ್ರು. ತಮ್ಮ ಜೀವನದ ಮಹತ್ವದ ಕ್ಷಣದಲ್ಲಿ ದರ್ಶನ್ ಜೊತೆಯಲ್ಲಿ ಇಲ್ಲ ಅನ್ನುವಂತ ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದ ಸಂದರ್ಭದಲ್ಲಿ, ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ, ದರ್ಶನ್ ಅವರು ಇದ್ದಿದ್ರೆ ಖುಷಿ ಪಡ್ತಾ ಇದ್ರು, ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಯಶಸ್ಸಿಗೆ ಅವರು ಒಂದು ಕಾರಣ, ನಾನು ಯಾರು ಅನ್ನೋದು ಜನರಿಗೆ ಗೊತ್ತಿರದ ಸಮಯದಲ್ಲಿ ಅವರು ನನ್ನ ಜಿಮ್ ಉದ್ಘಾಟಿಸಿದ್ರು, ನಮ್ಮ ಸಿನಿಮಾದಲ್ಲಿ ಅವಕಾಶವನ್ನ ನೀಡಿದ್ರು, ನನ್ನ ಸಕ್ಸಸ್ ನಲ್ಲಿ ಅವರ ಪಾತ್ರ ಯಾವಾಗ್ಲೂ ಕೂಡ ಇರುತ್ತೆ ಅಂತ ಕೂಡ ಹೇಳಿದ್ರು. ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಅಭಿಮಾನಿಗಳು ದರ್ಶನ್ ಅವರನ್ನ ಮತ್ತೆ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಡಿ ಬಾಸ್ ಹೊರಬರುವಂತಹ ದಿನಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಅಂತ ಕಾಮೆಂಟ್ ಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ದಯಮಾಡಿ ಡಿ ಬಾಸ್ ಆದಷ್ಟು ಬೇಗ ಹೊರಗಡೆ ಬರಲಿ, ಜೈಲಿಂದ ರಿಲೀಸ್ ಆಗ್ಲಿ ಅಂತಾನೂ ಕೂಡ ಮ್ಯೂಟೆಂಟ್ ರಘು ಅವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಏನೇ ಆಗಿರ್ಬೋದು, ನಟ ದರ್ಶನ್ ಅವರು ಇಲ್ಲದ ಒಂದು ಚಿತ್ರರಂಗ ಬರಡಾಗಿದೆ. ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ದರ್ಶನ್ ಅವರು ಇವತ್ತು ಜೈಲು ಪಾಲಾಗಿದ್ದಾರೆ. ಒಂದು ಏನೋ ಹೇಳ್ತಾರಲ್ಲ, ಅತಿಯಾದಂತಹ ಒಂದು ಅವರಿಗಿದ್ದಂತಹ ಸ್ಟಾರ್ಡಮ್ ಹೇಗಿತ್ತು ಅಂತಂದ್ರೆ, ಪಾಪ ದರ್ಶನ್ ಅವರು ನೋಡಿ ಚಿಕ್ಕ ವಯಸ್ಸಿಂದಲೂ ಕೂಡ, ಅಂದ್ರೆ ಏನು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಒಬ್ಬ ಲೈಟ್ ಮ್ಯಾನ್ ಆಗಿ ಬಂದು ಇವತ್ತು ಬೃಹತ್ ಮಟ್ಟದಲ್ಲಿ ಬೆಳೆದು ನಿಂತು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ದರ್ಶನ್ ಅವರು ಎಲ್ಲೋ ಒಂದು ಕಡೆ ನಟಿ ಪವಿತ್ರ ಗೌಡ ಅವರ ಸಹವಾಸವನ್ನ ಮಾಡಿ ಇವತ್ತು ಜೈಲು ಸೇರುವಂತಹ ಅವಶ್ಯಕತೆ ಬಂದೊದಗಿದೆ. ಅಷ್ಟೇ ಅಲ್ಲದೆ ನಟ ದರ್ಶನ್ ಅವರಿಗೆ ಮೇ 15, 2027 ಕೂಡ ಯಾವುದೇ ರೀತಿಯಾದಂತಹ ಬೇಲ್ ಭಾಗ್ಯ ಇರುವುದಿಲ್ಲ. 365 ದಿನಗಳು ಕೂಡ ಜೈಲಿನಲ್ಲೇ ಸೆರೆವಾಸವನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ಮೇ 25, 2027 ನಂತರ ಮೇ ಬಿ ದರ್ಶನ್ ಅವರಿಗೆ ಜೈಲಿಂದ ಬಿಡುಗಡೆ ಭಾಗ್ಯ ದೊರಕಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಏನು ಅಂತ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.